Hello my lovelies, welcome back to my YouTube channel. ಕಂಟೆಂಟ್ ಒಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇವತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಕೆಲವು ಟ್ರೆಡಿಷನಲ್ ಮತ್ತೆ ವೆಸ್ಟರ್ನ್ ಔಟ್ಫಿಟ್ನ ಶಾಪ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಿಮಗೆ ತೋರಿಸೋಣ. ನಾನು ಯಾಕೆ ಎಲ್ಲ ಮೀಶೋ ಆಗಲಿ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವರು ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇರ್ತಾರೆ. ಸೊ ಈ ಪ್ರೈಸಲ್ಲೂ ನಮಗೆ ಸಿಗ್ಬೋದಾ, ಇಲ್ಲ ಅವ್ರ ವಿಶ್ ಆಗಿ ಇವಾಗ ನಾನು ಯಾವ್ದನ್ನ ಹಾಕಿದ್ರೆ ಅದರಲ್ಲಿ ಅವ್ರಿಗೆ ಇಷ್ಟ ಆಗಿ ಯಾವ್ದನ್ನ ತೊಗೊಳ್ತಾರೆ. ಸೊ ಎಲ್ಲರಿಗೂ ಎಲ್ಲ ಪ್ರೈಸು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ರೀಸನ್ ಮೈಂಡಲ್ಲಿ ಇಟ್ಕೊಂಡು ಆದಷ್ಟು ನಾನು ಬಜೆಟ್ ಫ್ರೆಂಡ್ಲಿನೇ ತಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಎವ್ರಿ ಒನ್ ಕ್ಯಾನ್ ಬೈ ಹೂ ಇಸ್ ವಿಲ್ಲಿಂಗ್ ಟು ಬೈ ಅಂತ. ಸೊ ಅದಕ್ಕೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಾನು ಕೆಲವು ಹಿಂಗೆ ಫ್ಲಿಪ್ಕಾರ್ಟಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಪ್ರಾಡಕ್ಟ್ಸ್ ತಗೊಳ್ಬೇಕು ಅನಿಸ್ತು. ಸೊ ಅದಕ್ಕೆ ತೊಗೊಂಡೆ. ಆಲ್ಮೋಸ್ಟ್ ನಾನು ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸಲ್ಲ. ಓಕೆ, ಇದನ್ನ ಸ್ವಲ್ಪ ತೋರಿಸ್ತೀನಿ. ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ನಿಮಗೆ ನನಗೆ ಗೊತ್ತು ಓಪನ್ ಮಾಡಿ ನಾನು ಆಲ್ರೆಡಿ ಟ್ರೈ ಮಾಡಿರ್ತೀನಿ ಸೈಜ್ ಎಲ್ಲ. ಬಿಕಾಸ್ ಸೈಜ್ ಏನಾರ ಪ್ರಾಬ್ಲಮ್ ಆಗಿಲ್ಲ, ಏನಾರ ಕ್ಲಾತ್ ಪ್ರಾಬ್ಲಮ್ ಆದರೆ ನಾನು ರಿಟರ್ನ್ ಮಾಡ್ಬೋದು. ಬಿಕಾಸ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅಂತ ಇರುತ್ತಲ್ವಾ ರಿಟರ್ನ್ ಮಾಡೋಕ್ಕೆ. ಆಮೇಲೆ ಆದರೆ ರಿಟರ್ನ್ ಆಗಲ್ಲ. ಅದಕ್ಕೋಸ್ಕರ ನಾನು ಓಪನ್ ಮಾಡಿ ಇಟ್ಟಿರ್ತೀನಿ. ಆಗೋದೆಲ್ಲ ಸೈಡಲ್ಲಿ ಇಟ್ಟಿರ್ತೀನಿ, ಆಗದಿರೋದನ್ನೆಲ್ಲ ರಿಟರ್ನ್ ಮಾಡಿಬಿಡ್ತೀನಿ. ಸೊ ಮೇಯ್ನ್ ನಾನು ಬೇರೆಯವ್ರ ಥರ ಲೈಕ್ ಹಾಕ್ಕೊಂಡು ನಿಮಗೆ ಅದೆಲ್ಲ ತೋರಿಸಲ್ಲ. ನಾನು ಕ್ವಾಲಿಟಿ ಎಲ್ಲ ನಾನು ಹಂಗೆ ಹೇಳ್ತೀನಿ. ಜಸ್ಟ್ ಕ್ಲಾತ್ ಮಾತ್ರ ತೋರಿಸ್ತೀನಿ. ನಾನು ಕ್ಲಾತ್ ಮಾತ್ರ ತೋರಿಸ್ತೀನಿ. ನನ್ನ ಚಾನಲಲ್ಲಿ ನಾನು ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ರೀಸನ್ಗೋಸ್ಕರ ಚೆನ್ನಾಗಿಲ್ದಿರೋದನ್ನ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಸೊ ನಾನು ನನ್ನ ವ್ಯೂವರ್ಸ್ಗೆ ನಾನು ಮೋಸ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾನು ಕೆಲವು ವಿಡಿಯೋಸಲ್ಲಿ ನಾನು ಜಾಸ್ತಿ ಶಾಪ್ ಮಾಡಿದ್ರು ನಾನು ಯಾಕೆ 3-4 ತೋರಿಸ್ತೀನಿ ಅಂದರೆ ಸೊ ಅದ್ರ ಬಗ್ಗೆ ನಿಮಗೆ ಇಷ್ಟ ಆದರೆ ನೀವು ತೊಗೊಳ್ಬೋದು, ಕನ್ಫ್ಯೂಷನ್ ಇರಬಾರ್ದು. ಇನ್ನೊಂದು ಜಾಸ್ತಿ ತೋರಿಸ್ತಾ ಇದ್ರೆ ಕೆಲವ್ರಿಗೊಂದು ಇಷ್ಟ ಆಗುತ್ತೆ, ತಿರುಗಿ ಅವರು ಅದನ್ನ ಶಾಪ್ ಮಾಡ್ಬೇಕಂದ್ರೆ ತಿರುಗಿ ಕಂಪ್ಲೀಟ್ ವಿಡಿಯೋ ನೋಡಬೇಕು, ಇಲ್ಲಾಂದ್ರೆ ತಿರುಗಿ ಎಲ್ಲಿ ಅದು ಪ್ರಾಡಕ್ಟ್ ಅಂತ ಇಷ್ಟ ಆಗಿರೋ ಪ್ರಾಡಕ್ಟ್ ಅಂತ ಹುಡುಕ್ಬೇಕು. ಸೊ ಅದೆಲ್ಲ ಬೇಡ. 4 ಒಂದಿನಕ್ಕೆ 4 ಇಲ್ಲ 5 ತೋರಿಸ್ತೀನಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ. ಇಷ್ಟ ಆದರೆ ತಗೊಳ್ಳಿ. ನೀವು ಬಜೆಟ್ ಫ್ರೆಂಡ್ಲಿ ಟ್ರೈ ಮಾಡೋರಾಗಿದ್ರೆ ನೀವು ಖಂಡಿತ ಫ್ಲಿಪ್ಕಾರ್ಟ್ಗೆ ಹೋಗ್ಬೋದು. ಈಗ ಬಿಗ್ ಬಿಲಿಯನ್ ಡೇಸ್ ಏನೋ ನಡೀತಿದೆ, ಮತ್ತೆ ಮೀಶೋಲ್ಲೂ ನಡೀತಿದೆ, ಎಲ್ಲ ಆನ್ಲೈನ್ ಶಾಪಿಂಗ್ ಆ್ಯಪಲ್ಲೂ ನಡೀತಿದೆ. ನೀವು ಟ್ರೈ ಮಾಡ್ಬೋದು. ಸೊ ನಾನು ಅದೇ ಹೇಳ್ದಂಗೆ ನನ್ನ ವಿಡಿಯೋ ಜಾಸ್ತಿ ಎಲಾಬ್ರೇಟ್ ಮಾಡಲ್ಲ. ನನಗೆ ಎಲಾಬ್ರೇಟ್ ಮಾಡಿದ್ರೆ ಇಷ್ಟ ಇಲ್ಲ. ಶಾರ್ಟ್ ಕಂಟೆಂಟ್ ಸ್ವೀಟಾಗಿ ಮುಗಿಸೋಣ ಅಂತ. ಸೊ ಇನ್ನು ತಡ ಮಾಡ್ದಿರ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಟ್ಲೀಸ್ಟ್ ಈ ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ಬಂದು ನಿಮಗೆ ಸೇರ್ತೀನಿ. ತಡ ಮಾಡ್ದಿರ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಒನ್ ಬಂದು ನಾನಿದು ಪ್ಯಾರೆಟ್ ಗ್ರೀನ್. ನನ್ನ ಹತ್ರ ಗ್ರೀನ್ ಕಲರ್ ಜಾಸ್ತಿ ಇದ್ದಿಲ್ಲ, ನನಗೆ ಗೊತ್ತಿಲ್ಲ ಲೈಟಿಂಗ್ಸ್ ಹೆಂಗ್ ಕಾಣಿಸ್ತಿದೇನೋ. ಬಟ್ ಇದು ಪ್ಯಾರೆಟ್ ಗ್ರೀನು ಶಾರ್ಟ್ ಕುರ್ತಿ. ಇದು ಶಾರ್ಟ್ ಕುರ್ತಿ. ನಾನು ಹಾಕೊಂಡು ಯಾಕೆ ತೋರ್ಸಲ್ಲ ಅನ್ನೋ ರೀಸನ್ ಹೇಳ್ತೀನಿ ಕೇಳಿ. ನನ್ಗೊಂಥರ ಕ್ರೇಜು. ಇವಾಗ ನಾನು ಇದು ಹಾಕೊಂಡ್ರೆ, ಈ ಕುರ್ತಿ ಹಾಕೊಂಡ್ರೆ ಅದರಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಬಿಡ್ಬೇಕು. ಸೊ ನಾನು ಸುಮ್ಮನೆ ಹಾಕ್ಕೊಂಡು ಹಂಗೆ ಬಿಚ್ಚಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನಾನು ಎಲ್ಲ ಡ್ರೆಸ್ಸು ಒಂದೇ ದಿನ ವೇರ್ ಮಾಡೋಕ್ಕಾಗಲ್ಲ. ಅದೊಂದೇ ರೀಸನ್ಗೋಸ್ಕರ ನಾನು ಹಾಕಿ ತೋರಿಸ್ತಿಲ್ಲ, ಜಸ್ಟ್ ಹಾಗೆ ತೋರಿಸ್ತಿದ್ದೀನಿ. ಇದು ಕಂಪ್ಲೀಟ್ ಕಾಟನ್. ಇದು ಸಮ್ಮರ್ ಆಗಿದ್ರಿಂದ ನಾನು ಕಾಟನ್ ತರಿಸಿದ್ದೀನಿ. ಕಂಪ್ಲೀಟ್ ಕಾಟನ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಇಲ್ಲಿ ನೆಕ್ ಹತ್ರ ಬೀಡ್ಸಲ್ಲಿ ಗ್ರೀನ್ ಕಲರ್ ಬೀಡ್ಸಲ್ಲಿ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸು ನಂಗೆ ನಿಜ ಗೊತ್ತಿಲ್ಲ. ನಾನು ಆರ್ಡರ್ ಮಾಡಿದ್ದು. ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ ಎಷ್ಟು ಇದ್ರ ಪ್ರೈಸು, ಇಲ್ಲಾಂದರೆ ಇದು ಪ್ರಾಡಕ್ಟ್ ಯಾವುದು ಅಂತ. ನೀವು ಅದನ್ನು ತೊಗೊಳ್ಬೋದು. ನಿಮ್ಗೆ ಸಿಕ್ಕಿಲ್ಲ ಅಂದರೆ ನನಗೆ DM ಮಾಡಿ, ನಾನು ನಿಮಗೆ ಅದ್ರದ್ದು ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಫಸ್ಟ್ ಒನ್ ಬಂದು ಈ ರಾಮ ಗ್ರೀನ್ ಕಲರ್ ಟಾಪ್. ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ಫ್ಲಿಪ್ಕಾರ್ಟಲ್ಲಿ ಈಗ ಅದು ಅಪ್ಲೋಡ್ ಮಾಡಿದ್ರೆ ಅಲ್ಲೇ ತೋರಿಸ್ಬಿಡುತ್ತೆ. ಇನ್ನು ಈಸಿಯಾಗೆ ಶಾಪ್ ಮಾಡಬೇಕು ನೀವು ಅಂದರೆ. ಸೊ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಿಸ್ ಇಸ್ ಫಸ್ಟ್ ಒನ್ ಶಾರ್ಟ್ ಕುರ್ತಿ. ಸೊ ಸೆಕೆಂಡ್ ಒನ್ ಬಂದು ಒಂದು ಟ್ರೆಡಿಷ್ನಲ್ ಔಟ್ಫಿಟ್ ಆರ್ಡರ್ ಮಾಡಿದ್ದೆ ನಾನು. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ಕಂಪ್ಲೀಟ್ ಕಾಟನ್. ಸೊ ಹೀಗಿದೆ ಪ್ಯಾಂಟ್, ಸ್ಟ್ರೇಟ್ ಕಟ್ ಪ್ಯಾಂಟ್ ಬಂದಿದೆ.
ಲೈಟಿಂಗ್ಸ್ ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ಟು. ನಾನು ಆಫ್ಟರ್ನೂನಲ್ಲೇ ವಿಡಿಯೋ ಮಾಡ್ತಿರೋದು, ಆದರೂ ಕೆಲವು ಟೈಮ್ ಲೈಟಿಂಗ್ಸ್ ಇಲ್ಲ, ಆಚೆ ಹೋದರೆ ಸೌಂಡ್ ಅಂತ ರೂಮಲ್ಲಿ ಕೂತ್ಕೊಂಡು ಮಾಡ್ತಿದ್ದೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಸ್ಟ್ರೈಟ್ ಕಟ್ ಕಂಪ್ಲೀಟ್ ಕಾಟನ್, ತುಂಬ ಚೆನ್ನಾಗಿದೆ. ಇದು ಆನಿಯನ್ ಕಲರ್ ಅಂತಲೇ ಹೇಳ್ಬೋದು, ಇಲ್ಲ ವೈನ್ ಕಲರ್ ಅನ್ಬೋದು. ಇನ್ನು ಬೆಟರ್ ಕಲರ್ ಚೂಸ್ ಮಾಡೋಕ್ಕಂದ್ರೆ ವೈನ್ ಅಂತ ಹೇಳ್ಬೋದು. ನನಗೆ ವೈನ್ ಕಲರ್ ಈ ನಡುವೆ ತುಂಬ ಫೇವ್ರೇಟ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಅದರಲ್ಲಿ ಹಾಕಿದ್ರೆ. ಇದು ಕಂಪ್ಲೀಟ್ ಕಾಟನ್. ಸೊ ಇದು ಕುರ್ತಿ ಬಂದು ವೈಟ್ ವಿತ್ ವೈನ್ ಮಿಕ್ಸ್ ಬಂದಿದೆ. ಇದು ನೈರಾ ಕಟ್ ಥರ ಬಂದಿದೆ ಕುರ್ತಿ ನೋಡಿ, ಹೀಗೆ ಬಂದಿದೆ. ನಾನು ಇದಲ್ವಾ ಸಮ್ಮರ್ ಅಲ್ವಾ, ಟ್ಯಾನ್ ಆಗಬಾರ್ದು ಅಂತ ಎಲ್ಲ ಫುಲ್ ಸ್ಲೀವ್ಸ್ ಆರ್ಡರ್ ಮಾಡಿದ್ದೀನಿ. ಇದು ಫುಲ್ ಬರಲ್ಲ ನನಗೆ, ಆಲ್ಮೋಸ್ಟ್ ಮುಕ್ಕಾಲು ಬರುತ್ತೆ, ಇಷ್ಟವರೆಗೂ ಬರುತ್ತೆ. ಸೊ ಸೈಡಲ್ಲಿ ನಾನು ಹೇಳಿಲ್ವಾ ನೈರಾ ಕಟ್ ಥರ ಬಂದಿದೆ ನೋಡಿ. ಸ್ವಲ್ಪ ಹಿಂದೆ ಇಕ್ತೀನಿ ಕ್ಯಾಮ್ರಾ ನೋಡಿ, ನೈರಾ ಕಟ್ ಥರ ಬಂದಿದೆ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಕಾಟನ್, ತುಂಬ ಚೆನ್ನಾಗಿದೆ. ಬೇಕಾದರೆ ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ, ನೀವು ನೋಡ್ಕೊಳ್ಬೋದು, ನೋಡ್ಕೊಂಡು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ಒಂದು ಟೀ ಶರ್ಟ್. ಇದು ಕಂಪ್ಲೀಟ್ ಕಾಟನ್, ಬಿಕಾಸ್ ನಾನು ಹೇಳಿದ್ನಲ್ಲ ಸಮ್ಮರ್ ಆಗಿದ್ದರಿಂದ ಇವಾಗ ಕಾಟನ್ ವೇರ್ ತುಂಬ ಇಂಪಾರ್ಟೆಂಟ್. ತುಂಬ ಶೆಕೆ ಬೇರೆ ಇದೆ, ಈ ಸಮ್ಮರ್ ಅಂತೂ ವರ್ಸ್ಟ್ ಅಂತ ಹೇಳ್ಬೋದು. ಈ ಸತಿ ಸಮ್ಮರು ಇಟ್ಸ್ ರಿಯಲಿ ವರ್ಸ್ಟ್. ಇದು ಮಲ್ಟಿ ಕಲರ್ ಟೀ ಶರ್ಟ್ ತೊಗೊಂಡೆ, ಕಾಟನು, ತುಂಬ ಚೆನ್ನಾಗಿದೆ. ಲೈಟಿಂಗ್ಸಲ್ಲಿ ಹೇಗೆ ಕಾಣಿಸುತ್ತೋ ಎಲ್ಲೋ ಗೊತ್ತಿಲ್ಲ, ಅದಕ್ಕೆ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ನಿಮ್ಗೆ ಬೇಕಾದರೆ ನೀವು ತಗೊಳ್ಬೋದು. ಇದು ಕಮ್ಮಿ ಪ್ರೈಸೇ, ಅರೌಂಡ್ ನಿಮ್ಗೊಂದು 250 ಒಳಗಡೆ ಸಿಗುತ್ತಿದ್ದು. ಇಟ್ಸ್ ವೆರಿ ನೈಸ್. ಸೊ ನೆಕ್ಸ್ಟ್ ಒನ್ ಒಂದು ಇನ್ನೊಂದು ತಗೊಂಡೆ. ಇದು ಲೈಕ್ ಸೂಟ್ ಕೈಂಡ್, ಅದೇನೋ ಅಂತಾರಲ್ಲ, ಅದು ಹೆಸರೇನು ಕೋಟ್ ಸೆಟ್ ಅದೇನೋ ಅಂತಾರೆ, ನಂಗೆ ಗೊತ್ತಿಲ್ಲ ಅದು. ಸೊ ಇದು ತೊಗೊಂಡೆ, ನನಗೆ ವೈಲೆಟ್ ಕಲರಲ್ಲಿ ಬೇಕಾಗಿತ್ತು, ಪರ್ಪಲ್ ಕಮ್ ವೈಲೆಟ್. ಸೊ ಇದು ಸೂಟ್ ಕೈಂಡ್, ಬ್ಲೇಸರ್ ಮತ್ತು ಟಾಪು ಎಲ್ಲ. ಟಾಪ್ ಕೊಡಲ್ಲ, ಬರೀ ಪ್ಯಾಂಟ್ ಆ್ಯಂಡ್ ಕೋಟ್ ಕೊಡ್ತಾರೆ. ಇಟ್ಸ್ ಲೈಕ್ ದಿಸ್. ನಾನು ಅದೇ ಹೇಳಿಲ್ವಾ, ಇದು ಕಾಣಿಸಿಲ್ಲ ಅಂದರೆ ನಿಮ್ಮ ಫೋಟೋ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಒಂದು ತಗೊಂಡಿದ್ದೀನಿ, ಅದ್ರ ಜೊತೆಗೆ ಕೋಟ್. ನೀವು ಒಳಗಡೆ ತೊಗೊಳ್ಬೇಕಾದ್ರೆ ಟಾಪು ನೀವೇ ಸಪ್ರೇಟಾಗಿ ತೊಗೋಬೇಕು, ಬರೀ ಇವ್ರ ಕೋಟು ಮತ್ತು ಪ್ಯಾಂಟ್ ಕೊಡ್ತಾರೆ. ಸೊ ದಿಸ್ ಕಲರ್ ಇಸ್ ನೈಸ್. ಒಂಥರ ಫೋಟೋಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಐ ಮೀನ್ ಲೈಕ್ ಇಲ್ಲಿ ವಿಡಿಯೋಸಲ್ಲಿ ಅಷ್ಟು ಕಾಣಿಸ್ತಿರಲ್ಲ, ಬಟ್ ಇಟ್ ಈಸ್ ರಿಯಲಿ ನೈಸ್ ಎದುರುಗಡೆ. ದಿಸ್ ಇಸ್ ಅರೌಂಡ್, ಐ ಗಾಟ್ ಇಟ್ ಫಾರ್ ದಿಸ್ ಪ್ರೈಸ್ ನೀವು ನೋಡ್ಬೋದು 3399. ಏನೋ ಇಷ್ಟ ಆಯಿತು ಅಂತ ತೊಗೊಂಡೆ, 3399. ಯು ಕ್ಯಾನ್ ಸಿ ದ ಪ್ರೈಸ್, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, 3399. ಇದು ಮೆಟೀರಿಯಲ್ ಅದೇ ರೀತಿ ಇದೆ, ಅಷ್ಟು ಕೊಡಬೇಕಂದ್ರೆ ಇದು ಮೆಟೀರಿಯಲ್ ಅದೇ ರೀತಿ ಇದೆ, ಅದಕ್ಕೆ ಅಷ್ಟು ನೆಸೆಸಿಟಿ ಇದೆ ಕೊಡೋಕ್ಕೆ. ಸೊ ನನಗೇನೋ ಇಷ್ಟ ಆಯಿತು ಅಂತ ನಾನು ಅಷ್ಟು ಕೊಟ್ಟು ತೊಗೊಂಡೆ. ಇದರಲ್ಲೂ ಇನ್ನೂ ಕಮ್ಮಿ ಪ್ರೈಸ್ದು ಇದೆ, ಲೈಕ್ ಅರೌಂಡ್ ನಿಮ್ಗೊಂದು 700ಗೆ ಸಿಗುತ್ತೆ, ಇಲ್ಲ 650, 800 ಆ ಥರದ್ದು ಸಿಗುತ್ತೆ. ನಿಮ್ಗೆ ಇದೇ ಥರ ಬೇಕಂದ್ರೆ, ಬಟ್ ಅದಷ್ಟು ಕ್ವಾಲಿಟಿ ಇರಲ್ಲ, ನೀವು ತೊಗೊಳ್ಬೋದು. ಬಟ್ ನನ್ನ ಪ್ರೈಸ್ ಬಂದು ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ನೋಡ್ಬೋದು ನೀವು, ಯಾರಲ್ಲಿನೋ ಬೇಕಾದ್ರೆ ಫೋಟೋ ಕ್ಲಿಕ್ ಮಾಡಿ ನಾನು ಹಾಕಿರ್ತೀನಿ ಪ್ರೈಸ್ದು, ನೀವು ತಗೊಳ್ಳಿ. ತುಂಬ ಚೆನ್ನಾಗಿದೆ ಇದು. ಇನ್ನೂ ಒಂದು ಸತಿನೂ ಹಾಕ್ತೀನಿ. ನಾವು ಬರೋ ತಿಂಗಳು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ, ಸೊ ಪ್ಲ್ಯಾನ್ ಆದಮೇಲೆ ಎಲ್ಲ ಒಂದೊಂದೇ ಆಗ್ತೀವಿ. ನೆಕ್ಸ್ಟ್ ಇನ್ನೊಂದು ಕುರ್ತಾ ಸೆಟ್ ತೊಗೊಂಡೆ ನಾನು. ಸೊ ಬ್ಯಾಕ್ಗ್ರೌಂಡ್ ಸೌಂಡ್ ಬಂದರೆ ಅಷ್ಟು ಕೇಳಿಸ್ತಿಲ್ಲ ಅನ್ಕೋತೀನಿ, ಬಿಕಾಸ್ ಟಿ ವಿ ನೋಡ್ತಿದ್ದಾರೆ ಮನೇಲಿ. ಆಚೆ ಹೋಗಿ ಕೂತ್ಕೊಂಡು ವಿಡಿಯೋ ಮಾಡೋಣ ಅಂದರೆ ಆಚೆ ಗಾಡಿಗಳ ಹೆವಿ ಸೌಂಡು. ನಾನು ರೂಮಲ್ಲಿ ಲಾಕ್ ಹಾಕೊಂಡು ಟಿ ವಿ ಫ್ಯಾನ್ ಹಾಕೊಳಕ್ಕೂ ಆಗ್ತಾಯಿಲ್ಲ, ಬಿಕಾಸ್ ತುಂಬ ಶೆಕೆ ಆಗ್ತಿದೆ. ಫ್ಯಾನ್ ಹಾಕೊಂಡ್ರೂ ಅದು ಫ್ಯಾನ್ ಸೌಂಡು ಕೇಳಿಸ್ತಿದೆ ವಿಡಿಯೋಲಿ, ಸೊ ಫ್ಯಾನು ಆಫ್ ಮಾಡಿದ್ದೀನಿ. ಆಚೆ ವಿಡಿಯೋ ಟಿ ವಿ ವಾಲ್ಯೂಮ್ ಆದಷ್ಟು ಕಮ್ಮಿ ಇಕ್ಕಿದ್ದೀನಿ, ಮಗು ನೋಡ್ತಿದೆ, ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನಿಲ್ಲಿ ರೂಮಲ್ಲಿ ಮಾಡ್ತಿದ್ರು. ಚೂರು ಕೇಳಿಸ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ನೆಕ್ಸ್ಟ್ ಬಂದು ಒಂದು
ಕುರ್ತಿ ಸೆಟ್ ಬ್ಲೂ ಆ್ಯಂಡ್ ಯೆಲ್ಲೋ. ನಾನು ತುಂಬ ದಿನದಿಂದ ಈ ಕಾಂಬಿನೇಷನಲ್ಲಿ ಒಂದು ಕುರ್ತಿ ಬೇಕಾಗಿತ್ತು. ಸ್ಟ್ರೈಟ್ ಪ್ಯಾಂಟ್ ತೊಗೊಂಡೆ. ನನಗೇನಂದರೆ ಎಲ್ಲನ ಟ್ರಾವೆಲ್ ಮಾಡ್ಬೇಕಾದ್ರೆ ಇವಾಗ ಎಲ್ಲನ ಹೋಗ್ಬೇಕಾದ್ರೆ ನಮ್ಮ ನೆಕ್ಸ್ಟ್ ಮಂತ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇವಾಗ ಟ್ರಿಪ್ ಏನಾನ ಸಡನ್ನಾಗಿ ಫಿಕ್ಸ್ ಆದರೆ ಸೊ ಎಲ್ಲನೂ ಹೋಗ್ಬೇಕಾದ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ಆಲ್ಮೋಸ್ಟ್ ಟ್ರಾವೆಲಿಂಗ್ ಟೈಮಲ್ಲಿ ಟ್ರ್ಯಾಕ್ಸು ಇಲ್ಲ ನೈಟ್ ಪ್ಯಾಂಟ್ ನೈಟ್ ಸೂಟ್ ಹಾಕ್ಕೊತೀನಿ. ಇನ್ ಕೇಸ್ ಅಲ್ಲಿ ಏನಾನ ಟೆಂಪಲ್ಗೋ ಇಲ್ಲ ಚರ್ಚ್ಗೋ ಎಲ್ಲನೂ ಹೋಗಬೇಕಾದ್ರೆ ನನಗೆ ಬೇಕಾಗುತ್ತೆ. ಸೊ ಆವಾಗ ಯೂಸ್ ಮಾಡೋಕ್ಕೆ ಇದು ಸ್ಟ್ರೈಟ್ ಪ್ಯಾಂಟ್ ಬ್ಲೂ ಕಲರ್ ಸೇಮ್. ಇದು ಕಾಟನ್ನೇ, ನಾನು ಹೇಳ್ದಂಗೆ ನಾನು ಕಾಟನ್ನೇ ತರಿಸೋದು. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಗೋ ಫಾರ್ ಇಟ್ ಅಂತಲೇ ಹೇಳ್ತೀನಿ. ಈ ಸಮ್ಮರ್ ಇದರಲ್ಲಿ ಏನೊಂದು ಸ್ಪೆಷಾಲಿಟಿ ಅಂದರೆ ಪಾಕೆಟ್ ಇದೆ. ನೋಡ್ದಾ, ಪ್ಯಾಂಟಲ್ಲೂ ಪಾಕೆಟ್ ಕೊಡ್ತಿದ್ದಾರೆ ನೋಡಿದ್ರೆ ಎಷ್ಟು ಚೆನ್ನಾಗಿ. ಫಸ್ಟ್ ಒಂದು ಬಂದು ಅದಕ್ಕೆ ಟಾಪ್ ಬಂದು ಇದು ಆ್ಯಕ್ಚುಲಿ ಯೆಲ್ಲೋ ಆ್ಯಂಡ್ ಬ್ಲೂ. ಇಲ್ಲಿ ಡಾರ್ಕ್ ಆಗಿ ಕಾಣಿಸಿದೆ, ಇದು ಲೈಟ್ ಯೆಲ್ಲೋ. ನಾನು ಹೇಳಿಲ್ವಾ, ಇದು ಫುಲ್ ಸ್ಲೀವ್ಸು. ನಾನೇ ಫುಲ್ ಸ್ಲೀವ್ಸ್ ಬರ್ತಿದೆ. ಸೊ ಇಟ್ ಇಸ್ ನೈಸ್. ಪ್ಲೇನ್ ಇದೆ, ಯಾವಾಗಲೂ ವರ್ಕ್ ಇರೋದೇ ತೊಗೊಂಡ್ರೆ ಚೆನ್ನಾಗಿರಲ್ಲ. ಸೊ ಇಟ್ ಇಸ್ ಪ್ಲೇನ್ ಆ್ಯಂಡ್ ಯೆಲ್ಲೋ. ಇಟ್ಸ್ ವೆರಿ ಗುಡ್. ಇದು ಪ್ರೈಸ್ ಬಂದು ಇದು 3699. ಇಟ್ಸ್ ಯೋರ್ 3699. ಪ್ರೈಸ್ ಇಸ್ ಯೋರ್. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಮೆಟೀರಿಯಲು. ವರ್ತ್ ಅಂತಲೇ ಹೇಳ್ಬೋದು ಪ್ರೈಸ್ಗೆ. ನಾನು ಈ ಚೂಡಿದಾರ್ಸ್ ಎಲ್ಲ ಯಾಕೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಈ ಪ್ಯಾಂಟು ಲೈಕ್ ಟಾಪ್ ಎಲ್ಲ ನಾವು ಅಲ್ಲಿ ಚೇಂಜ್ ಮಾಡ್ತಾ ಇರ್ಬೋದು. ನಾನು ಕುರ್ತಿ ಆಲ್ಮೋಸ್ಟ್ ನಾನು ಹಾಕಿ ಬಿಟ್ಟರು ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ನಾನು ಜಾಸ್ತಿ ಅದನ್ನು ವೇಸ್ಟ್ ಮಾಡಲ್ಲ, ಬಿಸಾಕಕ್ಕೆ ಹೋಗಲ್ಲ. ಯಾರಿಗಾದ ನೆಸೆಸಿಟಿ ಯಾವುದೋ ಕೊಟ್ಬಿಡ್ತೀನಿ ಅನ್ನೋದಕ್ಕಿಂತ ಯಾರಿಗೆ ನೆಸೆಸಿಟಿ ಇದೆಯೋ ಅವ್ರಿಗಂತೂ ಕಂಪಲ್ಸರಿ ಕೊಡ್ತೀನಿ. ಸೊ ನಾನು ಯೂಸ್ ಮಾಡಾದ್ಮೇಲೆ ಅಂದರೆ ಜಾಸ್ತಿ ಹಳೇದಾದರೂ ಕೊಡಲ್ಲ ನಾನು. ಲೈಕ್ ಮೀಡಿಯಮ್ ನಾನು ಒಂದು 5, 6, 7 ಟೈಮ್ಸ್ ಹಾಕಿದ್ಮೇಲೆ ನಾನು ಕೊಟ್ಬಿಡ್ತೀನಿ. ಟೈಟ್ ಆದರೆ ಬಟ್ಟೆ ಮಾತ್ರ ಕೊಡ್ತೀನಿ, ಇಲ್ಲಾಂದರೆ ನಾನೇ ಹಾಕ್ಕೊಳ್ತೀನಿ. ಸೊ ದಿಸ್ ಇಸ್ ದ್ಯಾಟ್. ಚೆನ್ನಾಗಿದೆ. ಇದು ಲಾಂಗ್ ಕುರ್ತಿ ನೀಕಿನ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಒಂದು ಗೌನ್ ತರ್ತಿದ್ದೀನಿ. ವೆರಿ ನೈಸ್, ವೆರಿ ವೆರಿ ನೈಸ್ ಅಂತ ಹೇಳ್ಬೋದು. ವೆರಿ ನೈಸ್ ಅಲ್ಲ, ವೆರಿ ವೆರಿ ನೈಸ್. ಮೀಶೋಲ್ಲೂ ಕೆಲವು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ. 1-2 ಡೇಸ್ ಆಗಲಿ. ಅದು ಈಗೆಲ್ಲ ಸೈಜಿನ ಚೆಕ್ ಮಾಡಿದೆ, ಎಲ್ಲ ಸೈಜ್ ಎಲ್ಲ ಚೆಕ್ ಮಾಡಿ ಸೊ ಓಕೆ ಅನಿಸಿದ್ರೆ ರಿವ್ಯೂ ಕೊಡ್ಬೋದು. ಅನಿಸಿದ್ರೆ ನಾನು 100% ರಿವ್ಯೂ ಕೊಡ್ತೀನಿ. ಇಲ್ಲ ಬೇಡ ಅಂತ ನನಗೆ ಅನಿಸಿದ್ರೆ ನಾನು ಕೊಡೋಕ್ಕೆ ಹೋಗಲ್ಲ. ದಿಸ್ ಇಸ್ ಪ್ಲೇನ್ ಫುಲ್ ಹ್ಯಾಂಡ್ಸು, ಪ್ಲೇನ್ ಫ್ರಾಕ್ ಕಮ್ ಗೌನ್. ಯು ಕ್ಯಾನ್ ಟೆಲ್ ವಿಚ್ ಎವರ್ ಯು ವಾಂಟ್. It's like this. 1 minute. See here. It's like this. Complete plain and cotton. It's not cotton. It's something georgette material. This is georgette material. Cotton alla idu. It's like this. If you want, you can go for it. ಸೊ ನೆಕ್ಸ್ಟ್ ಒಂದು ಬಂದು ಲಾಸ್ಟ್ ಒನ್. ಈಗಿನ ಓಪನೇ ಮಾಡಿಲ್ಲ, ಇದು ಬೆಳಗ್ಗೆ ಬಂದಿದ್ದು, ಓಪನ್ ಮಾಡಿಲ್ಲ, ಸೈಜು ಚೆಕ್ ಮಾಡಿಲ್ಲ. ಸೊ ಓಕೆ ಬಂದಿರುತ್ತೆ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಸೊ ಇದೊಂದು ಬ್ಲೂ ಕಲರ್ ಟೀ ಶರ್ಟ್ ತಗೊಂಡೆ. ಬ್ಲೂ ಕಲರ್, ಇಟ್ಸ್ ಲೈಕ್ ದಿಸ್. ಫ್ರೀ ಸೈಜ್ ತಗೊಂಡೆ, 2 ತಗೊಂಡೆ. ಇವಾಗ ಒಂದು ವೇರ್ ಮಾಡಿದ್ದೀನಿ ಆಲ್ರೆಡಿ. ಇದು ಒಂದು ಸಮ್ಮರ್ ತುಂಬ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ಪ್ಲೇನ್ ಇದೆ, ಮುಂದೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಬರ್ತಿದ್ದಾರೆ. ವಿ ಶುಡ್ ಆಲ್ವೇಸ್ ಬಿಲೀವ್ ಇನ್ ಅವರ್ ಸೆಲ್ಫ್. ಸೊ ಇದು ಒಂದು ಕಾಟನ್. ಸೊ ನೆಕ್ಸ್ಟ್ ಬಂದು ನಾನು ಇವಾಗ ವೇರ್ ಮಾಡಿರೋದು ತೋರಿಸ್ತೀನಿ. ನೀವು ನೋಡ್ಬೋದು, ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ನಿಮ್ಮ ಕಾಣಿಸಿದೆ. ಇಟ್ಸ್ ಲೈಕ್ ದಿಸ್. ನೋಡಿದ್ರಲ್ಲ, ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ. ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು. ಯಾವುದೆಲ್ಲ ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕಮೆಂಟ್ ಮಾಡ್ತಿದ್ರೆ
ಓ ನನ್ನ ವ್ಯೂವರ್ಸ್ ಆ್ಯಕ್ಟಿವ್ ಆಗಿದ್ದಾರೆ, ನನ್ನ ಜೊತೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಆಮೇಲೆ ಪ್ರತಿ ವಿಡಿಯೋದಲ್ಲೂ ಹೇಳ್ದಾಗೆ ನನಗೆ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಿದೆ ನನ್ನ ಚಾನಲ್ಲು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಇದೆಲ್ಲ ನಿಮ್ಮಿಂದ ಸಾಧ್ಯ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ಥರ ವೀಡಿಯೋಸ್ ನಾನು ನಿಮ್ಮ ಮುಂದೆ ತರ್ತೀನಿ. ಇನ್ನು ನಿಮಗೆ ನನ್ನ ಕಡೆಯಿಂದ ಯಾವ ವಿಡಿಯೋಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ವಿಡಿಯೋಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋಸ್ ಮಾಡ್ತೀನಿ. ಸೊ ಮತ್ತು ಹೇಗಿತ್ತು ವಿಡಿಯೋ ಅಂತ ನನಗೆ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಲೈಕ್ ಮೂಲಕ ನನಗೆ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಮತ್ತು ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Lots of love. I love you people and thank you once again. Bye.